ನಮಸ್ಕಾರ ಎಲ್ರಿಗೂ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇವತ್ತು ನಾನು ರುಚಿಯಾದ ನಾಟಿ ಕೋಳಿ ಸಾರನ್ನ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಏನೇನು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿನ ರಫಾಗಿ ಚಾಪ್ ಮಾಡ್ಕೊಂಡು ಇಟ್ಕೊಂಡಿರೋದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 2 ಚಮಚದಷ್ಟು ತುರಿದಿರುವಂಥ ತೆಂಗಿನಕಾಯಿ, ಒಂದು 14 ಎಸಳು ಬೆಳ್ಳುಳ್ಳಿ, 2 ಇಂಚು ಶುಂಠಿ, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಟೊಮ್ಯಾಟೊ 1, ಪುದೀನ ಒಂದು ಸ್ವಲ್ಪ, 2 ಚಮಚದಷ್ಟು ಹುರ್ಗಡ್ಲೆ, ಲವಂಗ ಒಂದು 4, ಚಕ್ಕೆ ಒಂದು 2 ಇಂಚಷ್ಟು 3 ಭಾಗ ಮಾಡಿಬಿಟ್ಟು ಹಾಕ್ಕೊಡ್ತಾಯಿದ್ದೀನಿ. ಅರ್ಶಿನದ ಪುಡಿ 1/4 ಚಮಚದಷ್ಟು, 1 ಚಮಚದಷ್ಟು ಹಚ್ಚ ಖಾರದ ಪುಡಿ, 2 ಚಮಚದಷ್ಟು ಧನಿಯಾ ಪುಡಿ. ಇದನ್ನು ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ತುಂಬ ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ ಇದನ್ನ. ಈಗ ಇದನ್ನು ನಾನು ತುಂಬ ನುಣ್ಣಗೆ ರುಬ್ಕೊಂಡಿದ್ದೀನಿ. ಒಂದು ಕುಕ್ಕರ್ನಲ್ಲಿ ಒಂದು 4 ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಮತ್ತು ಮೀಡಿಯಮ್ ಸೈಜಿಗೆ ಕಟ್ ಮಾಡಿಟ್ಕೊಂಡಿರುವಂಥದ್ದು ನಾಟಿ ಕೋಳಿನ ಸೇರಿಸ್ಕೊಳ್ಳೋಣ. ನಾನಿಲ್ಲಿ 650 ಗ್ರಾಮಷ್ಟು ನಾಟಿ ಕೋಳಿ ತೊಗೊಂಡಿರೋದು. ಇದು ಒಂದು ಕೋಳಿ 650 ಗ್ರಾಮ್ದು ಇರೋದಿದು. ಈಗೆಲ್ಲ ಪೀಸಸ್ನು ಹಾಕ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಶಿನದ ಪುಡಿ ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗತ್ತೆ. ಇದನ್ನು ಒಂದೊಂದು ಪೀಸ್ಗೂ ಉಪ್ಪು ಮತ್ತು ಅರ್ಶಿನದ ಪುಡಿ ಕೋಟ್ ಆಗಬೇಕು. ಆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಮತ್ತು ನೀವು ನೋಡ್ತಾ ಇರ್ಬೋದು ಬಾಟಮಲ್ಲಿ ಸ್ವಲ್ಪ ನೀರಿರೋದು. ಇದು ಚಿಕನ್ದು ನೀರು ಬಿಟ್ಟಿರೋದು. ಈ ನೀರು ಸ್ವಲ್ಪ ಸುಂಡಬೇಕು. ಆ ರೀತಿ ಸ್ವಲ್ಪ ಮಟ್ಟಿಗಾದರೂ ಸುಂಡಿದ ಆದಮೇಲೆ ನೀವು ನಾವೇನು ರುಬ್ಬಿಟ್ಕೊಂಡಿದ್ದೀವಿ ಆ ಮಸಾಲೆನ ಸೇರಿಸ್ಕೊಳ್ಬೇಕಾಗತ್ತೆ. ಇದೇ ಜಾರ್ಗೆ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೊಂದು ಪೀಸ್ಗೂ ಮಸಾಲೆ ಕೋಟ್ ಆಗಬೇಕು. ಆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕರಿಬೇವಿನ ಸೊಪ್ಪು, ಲಾಸ್ಟಲ್ಲಿ ಲಿವರ್ ಪೀಸ್ನ ಹಾಕ್ಕೊಳ್ಳೋಣ. ಯಾಕಂದರೆ ಅದು ಬೇಯೋದಕ್ಕೆ ತುಂಬ ಟೈಮ್ ತೊಗೊಳ್ಳಲ್ಲ. ನಾಟಿ ಕೋಳಿ ಗಟ್ಟಿ ಇರುತ್ತೆ. ಮಾಮೂಲಿ ಚಿಕನ್ಗಿಂತ ಬೇಯೋದು ಸ್ವಲ್ಪ ನಿಧಾನ. ಅದಕ್ಕೆ ನಾವಿಲ್ಲಿ ಬಾಡಿಸ್ಕೊಳ್ಳೋದು ಸ್ವಲ್ಪ ಟೈಮ್ ತೊಗೊಳ್ಬೇಕಾಗತ್ತೆ. ಮತ್ತು ಮಸಾಲ ಹಾಕಿದಾದ್ಮೇಲೂ ಮಿಕ್ಸ್ ಮಾಡ್ಕೊಳ್ಳೋದು ಸ್ವಲ್ಪ ಟೈಮ್ ತೊಗೊಳ್ಬೇಕಾಗತ್ತೆ. ಈಗ ಮಸಾಲ ಎಲ್ಲದಕ್ಕೂ ಹಿಡಿದಿದೆ. ನಾನಿವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 8 ಕೂಗು ಬರೆಸ್ಕೊಳ್ತೀನಿ ನಾನು. ಈಗ 8 ಕೂಗು ಆಗಿದೆ. ಕುಕ್ಕರ್ ಸಹ ಆರಿದೆ. ಈಗ ಇದು ಓಪನ್ ಮಾಡೋಣ. ಆಹಾ, ನಿಜವಾಗ್ಲೂ ಘಮ ಹೆಂಗಿದೆ ಅಂತಂದರೆ ಇಡೀ ಮನೆಯೇ ಇದ್ರ ಘಮ ಸುಟ್ಕೊಂಡ್ಬಿಟ್ಟಿದೆ ರೀ. ಅಷ್ಟು ಸ್ಮೆಲ್ ಇದೆ. ಇನ್ಫ್ಯಾಕ್ಟ್ ಪಕ್ಕದ ಮನೆಯವರು ಬಂದು ಕೇಳಿದ್ರು, ಏನಿವತ್ತು ನಿಮ್ಮ ಮನೆಯಲ್ಲಿ ಕೋಳಿ ಸಾರ ಅಂತ. ಅಷ್ಟು ಸ್ಮೆಲ್ ಸುತ್ಕೊಂಡ್ಬಿಟ್ಟಿದೆ. ಇನ್ನೊಂದು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಏನಂದರೆ ನಾಟಿ ಕೋಳಿ ಸಾರು ಮಾಡಬೇಕಾದ್ರೆ ಸಾರು ಬಂದು ತೆಳುವಾಗಿರಲಿ. ಆವಾಗಲೇ ಇದು ಮುದ್ದೆಗಾಗಲಿ, ಅನ್ನಕ್ಕಾಗಲಿ, ಚಪಾತಿಗಾಗಲಿ ಯಾವುದಕ್ಕಾದರೂ ಸರಿ ರುಚಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಹದಕ್ಕೆ ಬರಲಿ. ಆ ಥರ ನೀವು ನೀರನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ರುಚಿ ನೋಡ್ಕೊಳ್ಳಿ. ಈ ಹದದಲ್ಲಿ ಉಪ್ಪು ಖಾರ ಏನಾದರೂ ಹೆಚ್ಚು ಕಮ್ಮಿ ಇತ್ತು ಅಂತಂದರೆ ನೀವು ಅದನ್ನು ಸರಿ ಮಾಡ್ಬೋದು. ಕಮ್ಮಿ ಇತ್ತು ಅಂತಂದರೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅಚ್ಕಾರದ ಪುಡಿನ ಸೇರಿಸ್ಕೊಂಡು ಕುದಿಸ್ಕೊಳ್ಳಿ. ಜಾಸ್ತಿ ಇತ್ತು ಅಂತಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕುದಿಸ್ಕೊಳ್ಳಿ ಅಷ್ಟೇ. ಇನ್ನೇನು ಕಷ್ಟ ಏನಿಲ್ಲ ಇದರದ್ದು. ನಾನು ಮಾಡಿರೋದು ಇವಾಗ ಉಪ್ಪು ಖಾರ ಎಲ್ಲನೂ ಕರೆಕ್ಟಾಗಿತ್ತು. ನಾನು ಏನೂ ಅಡ್ಜಸ್ಟ್ ಮಾಡ್ತಾಯಿಲ್ಲ ಈಗಿಲ್ಲಿ. ಇನ್ನು ಸ್ವಲ್ಪ ಕುದಿಸ್ಕೊಳ್ತೀನಿ. ಇನ್ನು ಸ್ವಲ್ಪ ಸ್ಮೆಲ್ ಎಲ್ಲ ಕಡೆ ಹರಡಬೇಕಲ್ಲ. ಇದು ಚೆನ್ನಾಗಿ ಕುದೀತಾ ಇದೆ. ನಾಟಿ ಕೋಳಿ ಸಾರು ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ.
ಥ್ಯಾಂಕ್ಸ್ ಫಾರ್ ವಾಚಿಂಗ್.